ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ಲಕ್ಷ್ಮಿ ಮಾತಾಡ್ತಾ ಇರೋದು. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಇವಾಗ ಬೆಂಗಳೂರು ಸ್ಯಾಟಿಲೈಟ್ ಹತ್ರ ಇಂದ ಬಸ್ ಹತ್ತಿ ಹೋಗ್ತಾ ಇದ್ದೀನಿ ಮೈಸೂರಿಗೆ. ಸಡನ್ನಾಗಿ ನನ್ನ ಮಕ್ಕಳು ನೋಡಬೇಕು ಅಂತ ನೆನಪಾಯಿತು. ಸೊ ಅದಕ್ಕೆ ಇದ್ದಕ್ಕಿದ್ದಂಗೆ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ತುಂಬ ಜ್ಞಾಪಕ ಆಗ್ತಾ ಇದ್ದಾರೆ. ಮಿಸ್ ಯು ಮಮ್ಮಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಹಾಗಾಗಿ ಹೋಗ್ತಾ ಇದ್ದೀನಿ. ಇವಾಗ ಅಷ್ಟು ಫೋನ್ ಮಾಡಿದ್ರು, ಅಮ್ಮ ಏನು ಮಾಡ್ತಿದ್ದೀಯ ಅಂತ. ಅಮ್ಮ ತುಂಬ ತಲೆನೋವು, ಮಲಗಿದ್ದೀನಿ ಅಂತ ಹೇಳಿದ್ದೀನಿ. ನಾನು ಹೋಗ್ತಾ ಇರೋದು ಅಮ್ಮನಿಗೆ ಕೂಡ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹೋಗ್ತಾ ಇರೋದು ನಾನು ಸರ್ಪ್ರೈಸಾಗಿ ಹೋಗ್ತಾ ಇದ್ದೀನಿ. ಇವಾಗ ತಾನೇ ಮೈಸೂರಿಗೆ ಬಂದೆ ನೋಡಿ. ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಎಷ್ಟೊಂದು ಮಳೆ. ಮೈಸೂರು ಕಡೆ ಅಂತೂ ತುಂಬ ಮಳೆ ಅಲ್ವಾ ಫ್ರೆಂಡ್ಸ್? ತುಂಬಾ ಇದೆ ಹೆವಿ ಮಾತ್ರ. ಮನೇಲೆಲ್ಲ ಈ ಮಳೆಗೆ ತುಂಬಾ ರಜೆ ಕೂಡ ಕೊಡ್ತಾ ಇದ್ದಾರೆ ಸ್ಕೂಲ್ಗೆಲ್ಲ, ಮಳೆ ಅಂತ ಹೇಳಿ. ಇವಾಗ ತಾನೇ ಶಬರ್ಗೆ ಬಂದೆ. ಶಬರ್ಗೆ ಹೋಗಿ ಇವಾಗ ಎಚ್ ಡಿ ಕೋಟೆ ಬಸ್ಗೆ ಹೋಗಬೇಕು. ಅಲ್ಲಿ ಬಸ್ ಇದೆಯೋ ಇಲ್ವೋ, ಹೊರಟೋಗಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಬಸ್ ಇಲ್ಲ ಅಂತಂದರೆ ಮೈಸೂರು ಟು ಸರ್ಗೂರು ಬಸ್ ಹತ್ಬಿಡ್ತೀನಿ. ಅಲ್ಲಿ ಹ್ಯಾಂಡ್ ಪೋಸ್ಟಲ್ಲಿ ಇಟ್ಕೊಂಡು ಎಚ್ ಡಿ ಕೋಟೆಗೆ ಹೋಗೋದು. ಜಸ್ಟ್ 5 ಕಿಲೋಮೀಟ್ರ್ ಇದೆ ಅಷ್ಟೇ. ಬಸ್ ಏನು ಸಿಗ್ತಾ ಇರುತ್ತಾ ಅಲ್ಲೇನೋ ನೋಡೋದಾ ಇವಾಗ ಬಸ್ ಇದೆಯಾ ಇಲ್ವಾ ಅಂತ. ಇವಾಗ ಇಳಿಬೇಕು. ಇಳಿದ ತಕ್ಷಣ ಹೋಗಿ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತೀನಿ. ಇವಾಗ ತಾನೇ ಮೈಸೂರಿಗೆ ಬಂದೆ. ನೋಡೋಕೆ ಹೋಗ್ತಿದ್ದೀನಿ ಬಸ್ಸ. ಇಲ್ಲ ಫ್ರೆಂಡ್ಸ್, ಬಸ್ಸು ಹಾಗಾಗಿ ಕೋಟೆ ಮೈಸೂರಿಲ್ಲ. ಸರ್ಗೂರು ಟು ಮೈಸೂರು ಹತ್ಕೊಂಡು ಇವಾಗ ಹೊರಟಿದ್ದೀನಿ. ಜಸ್ಟ್ ಅಲ್ಲೂ 1/2 an hour ವೆಯ್ಟ್ ಮಾಡ್ದಂಗೆ ಆಗೋಯ್ತು. ಇವಾಗ ಹೊರಟಿದ್ದೀನಿ ನೋಡಿ. ಪ್ಯಾಲೇಸ್ ನನಗೆ ಯಾವಾಗಲೂ ಅಷ್ಟೇ, ನಮ್ಮೂರಿಗೆ ಹೋಗುವಾಗೆಲ್ಲ ಪ್ಯಾಲೇಸ್ ಕಡೆನೇ ಕೂತ್ಕೊಂಡು ನೋಡಿಕೊಂಡು ಹೋಗ್ತಾನೆ. ಎಷ್ಟು ಸಲ ನೋಡಿದ್ರೂ ನೋಡಬೇಕಂತ ಅನ್ನಿಸ್ತಾ ಇರುತ್ತೆ. ಹೋಗ್ತಾ ಇದ್ದೀನಿ. ಕೋಟೆಯಿಂದ ಮೈಸೂರಿಗೆ 45 ಕಿಲೋಮೀಟ್ರ್ ಇದೆ. ಇವಾಗ ಹೋಗ್ತಾ ಇದ್ದೀನಿ ಹ್ಯಾಂಡ್ ಪೋಸ್ಟ್ಗೆ. ಇನ್ನೇನೋ ಹ್ಯಾಂಡ್ ಪೋಸ್ಟ್ ಬಂತು ನೋಡಿ. ಇಲ್ಲಿ ಕಾಣ್ತಿದೆ ಅಲ್ಲ, ಸ್ವಾಗತ ಅಂತ, ವನಸರಿ ನಾಡು ಅಂತ ಫೇಮಸ್. ಇವಾಗ ಹ್ಯಾಂಡ್ ಪೋಸ್ಟಲ್ಲಿ ಇಳಿದಿದ್ದೀನಿ. ಇಳಿದ ತಕ್ಷಣ ವಿಜಯ್ ಬಂದರು. ಗಾಡೀಲಿ ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಗಾಡಿ ಇಸ್ಕೊಂಡು ಹೋಗಬೇಕು. ಅವ್ರು ನೋಡಿ ನನಗಂತ ಈಗ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಗಾಡಿ ಬ್ರೇಕ್ ಸ್ವಲ್ಪ ಕಮ್ಮಿ ಇದೆ, ನೋಡ್ಕೊಂಡು ಹುಷಾರಾಗಿ ಹೋಗು ಅಂತ. ನೋಡಿ ಮಧ್ಯಾಹ್ನ ಹತ್ತಿದ್ದು ಇನ್ನೇನೋ ನೈಟ್ ಹಾಗೆ ಹೋಯಿತು. ಎಷ್ಟು ಬೇಗ ಬರಬೇಕು ಅಂತ ಅನ್ಕೋತೀನೋ ಅಷ್ಟು ಬೇಗ ಆಗೋದಿಲ್ಲ. ಇದೇ ನೋಡಿ ನಮ್ಮ ಎಚ್ ಡಿ ಕೋಟೆ, ಹೆಗ್ಗಡ ದೇವನ ಕೋಟೆ, ವನಸರಿ ನಾಡು. ಬನ್ನಿ ಒಂದು ಸಲ ವಿಸಿಟ್ ಮಾಡಿ ನೀವು. ಇವಾಗ ಹೋಗಿ ಅವ್ರ ಗ್ಯಾರೇಜ್ ಹತ್ರಕ್ಕೆ ಹೋಗಿ ಅವ್ರನ್ನ ಬಿಟ್ಬಿಟ್ಟು ಗಾಡಿ ಎತ್ಕೊಂಡು ಬರಬೇಕು ನೋಡಿ. ಇವಾಗ ತಾನೇ ಕೋಟೆಗೆ ಬಂದೆ. ಬಸ್ ಸ್ಟಾಪ್ ಇದು, ಬೈಕ್ ಶಾಪ್ ಹತ್ರ ಹೋಗಿಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ನನ್ನ ಗಾಡಿ ಎತ್ಕೊಂಡು ಮಕ್ಳಿಗೆ ಏನಾದ್ರು ತೊಗೊಂಡು ಹೋಗ್ಬೇಕಲ್ವ, ಅದಕ್ಕೆ ಇವಾಗ ಅವ್ರನ್ನ ಬಿಟ್ಟು ಇವಾಗ ಹೋಗ್ತಿದ್ದಾರೆ. ಓಕೆ ಬಾಯ್ ಅಂತ ಹೇಳಿ ಇವಾಗ ನಾನು ಬೈಕ್ ಹತ್ರ ಹೋಗಿ, ಇದೇ ನೋಡಿ ನನ್ನ ಸುಪ್ಪಿಟಾರ್. ಇವಾಗ ಮಕ್ಳಿಗೆ ತಿಂಡಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಅಯ್ಯಂಗಾರ್ ಬೇಕ್ರಿಗೆ. ಮಕ್ಳಿಗೆ ಏನೆಲ್ಲ ಇಷ್ಟ ಅಂತ ಹೇಳಿ ತೊಗೊಂಡು ಹೋಗ್ತೀನಿ. ಇವಾಗ ಫೈನಲಿ ತೊಗೊಂಡಾಯ್ತು. ಹೋಗ್ತಾ ಇದ್ದೀನಿ. ಆದರೂ ಕತ್ಲೆ ಹಾಗೆ ಹೋಯ್ತು ಮನೆಗೆ ಹೋಗೋ ಇಷ್ಟರಲ್ಲಿ. ಅಮ್ಮಂಗೆ ಕೂಡ ಏನೂ ಹೇಳಿಲ್ಲ ಪಾಪ. ಅವ್ರಿಗೆ ಇನ್ನೂ ಫೋನ್ ಮಾಡಿಲ್ಲ. ಏನು ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಸರ್ಪ್ರೈಸಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಮಕ್ಕಳು ಎಕ್ಸೈಟ್ಮೆಂಟ್ ಏನಿದೆ ಅಂತ ನೋಡಿ. ಇವಾಗ ಮಮ್ಮಿ ಅಮ್ಮ ಅಂತೂ ನೋಡಿ ಶಾಕಲ್ಲೇ ನೋಡ್ತಾ ಇದ್ದಾರೆ ಮನೆಗೆ ಬಂದ ತಕ್ಷಣ. ಇದು ನಮ್ಮ ಪುಟ್ಟ ಐರಾ ಮರಿ ನೋಡಿ. ಇವಾಗ ಬಂದಿದ್ದ ತಕ್ಷಣ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಮನಸ್ಸಿಗೆ ಎಷ್ಟು ನೆಮ್ಮದಿ ಆಗ್ತಿದೆ ಗೊತ್ತಾ ಅಮ್ಮ ಮಕ್ಕಳನ್ನ ನೋಡಿದ ತಕ್ಷಣ. ಹಾಗೆ ನನ್ನ ಮಗ ಪ್ರಸಾದ ಕೂಡ ತಿನ್ನಿಸ್ತಿದ್ದಾನೆ ನೋಡಿ. ಮತ್ತೊಮ್ಮೆ ಲೋಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.